ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಪರೀಕ್ಷೆ ಇನ್ನೇನು ಒಂದೇ ದಿನ ಬಾಕಿ ಇದೆ. ಮೊಯಿನ್, ಇನ್ನೇನು ಪರೀಕ್ಷೆ ಒಂದಿನ ಬಾಕಿ ಇದೆ. ನಾವು ಅಷ್ಟು ದಿನದಿಂದ ವೇಟ್ ಮಾಡಿದಂತ ದಿನ ಕೊನೆಗೂ ಬಂದೇ ಬಂದ್ಬಿಡ್ತು. ನಮ್ಮ ವಿದ್ಯಾರ್ಥಿಗಳು ಅಷ್ಟೇ ಮೊಯಿನ್, ತುಂಬಾ ಉತ್ಸಾಹದಿಂದ ಪರೀಕ್ಷೆಯನ್ನ ಬರೆಯೋದು ಕಾಯ್ತಾ ಇದ್ದಾರೆ. ಏನಂತೀಯ ಮೊಯಿನ್? ಹೌದು ಸರ್, ಖಂಡಿತ ಎಲ್ಲ ವಿಡಿಯೋಸ್ ನೋಡಿರ್ತಾರೆ ಅನ್ಸುತ್ತೆ. ಹೌದು, ಡೆಫಿನೆಟ್ ಆಗಿ ಎಲ್ಲಾ ಮಕ್ಕಳು ಕೂಡ ತುಂಬಾ ಕಾಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಏನು ಸಬ್ಜೆಕ್ಟ್ ಎಕ್ಸ್ಪರ್ಟ್ ಗಳಿದ್ದಾರೆ ಅವರ ಸ್ಟೂಡೆಂಟ್ಸ್ ಗಳು ಏನಿದ್ದಾರೆ ಅವರೆಲ್ಲ ಕಾಮೆಂಟ್ ಮಾಡ್ಬಿಟ್ಟು ನಮಗೆ ತುಂಬಾ ಒಳ್ಳೇದಾಗ್ತಿದೆ ಸರ್, ಈ ತರ ವಿಡಿಯೋದಿಂದ ನಮ್ಗೆ ತುಂಬಾ ಅನುಕೂಲ ಆಗ್ತಿದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ಈಗ ಏನ್ ಎಕ್ಸಾಮ್ ಹೋಗಿ ಬರಿಬೇಕು, ಅದಕ್ಕಿಂತ ಮುಂಚೆ ಪೂರ್ವ ಸಿದ್ಧತೆ ಏನೇನೆಲ್ಲ ಮಾಡಿದ್ದಾರೆ ಮಕ್ಕಳು ಅಥವಾ ಏನೆಲ್ಲ ಮಾಡ್ಬೇಕು ಅನ್ನೋದು ನಾವು ಈ ವಿಡಿಯೋ ಮುಖಾಂತರ ಇವತ್ತು ಹೇಳೋಣ ಸರ್. ಎಸ್ ಅಲ್ವಾ? ಹೌದು ಮೊಯಿನ್, ಯಾಕೆಂದ್ರೆ ಕೆಲವೊಬ್ರು ಮಕ್ಕಳಿಗೆ ಪರೀಕ್ಷೆ ಹೋಗಿನ ಮುಂಚೆ ಏನ್ ಮಾಡ್ಬೇಕು, ಪರೀಕ್ಷೆ ಕೊಠಡಿಯಲ್ಲಿ ಕುಂತ್ಕೊಂಡಾಗ ಏನ್ ಮಾಡ್ಬೇಕು ಅನ್ನೋದೇ ಸ್ವಲ್ಪ ಕನ್ಫ್ಯೂಷನ್ ಇರ್ತದೆ. ಮೊಯಿನ್, ಈಗ ನೀನ್ ಮೊದಲನೇದಾಗಿ ಹೇಳು, ಪರೀಕ್ಷೆಗೆ ಹೋಗಕ್ಕೂ ಮುಂಚೆ ಅವರ ತಯಾರಿ ಹೇಗಿರ್ಬೇಕು? ಸರ್, ಈಗ ಫಾರ್ ಎಕ್ಸಾಂಪಲ್ ನಾಳೆ ಎಕ್ಸಾಮ್ ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ಎಕ್ಸಾಮ್ ಇರುವಂತದ್ದು ಕನ್ನಡ, ಅದು ಶುಕ್ರವಾರ ಇದೆ. ಹೌದು. ಸೊ ಅದ್ರ ಹಿಂದೆ ದಿನ ಏನ್ ಮಾಡ್ತಾರೆ ಅಂದ್ರೆ ಮಕ್ಕಳು ಗಾಬರಿಯಲ್ಲಿ ನಾಳೆ ಎಕ್ಸಾಮ್ ಇದೆ ಅಂತ ಅನ್ಕೋಬಿಟ್ಟು ನಿದ್ದೆನೆ ಮಾಡಲ್ಲ. ನಿಜ, ಓದ್ಕೊಂಡು ಕೂತ್ಕೊಬಿಡ್ತಾರೆ, ಫುಲ್ ನೈಟ್ ಎಲ್ಲ ಓದ್ಕೊಬಿಡ್ತಾರೆ. ನಾನು ಏನು ಓದಿಲ್ಲ, ಗಾಬರಿಯಲ್ಲಿ ನಿದ್ದೆ ಆಗಿರಲ್ಲ. ಎಕ್ಸಾಮ್ ಸೆಂಟರ್ ಹೋಗಿ ನಿದ್ದೆ ಮಾಡ್ತಾರೆ. ನಿಜ, 3 ಅವರ್ ಎಕ್ಸಾಮ್ ಇರುತ್ತೆ. ಸೊ ಆ ಎಕ್ಸಾಮ್ ಹಾಲ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ, ನಿದ್ದೆ ಮಾಡ್ಬಿಡ್ತಾರೆ, ಅಥವಾ ಏನು ನೆನಪು ಇರಲ್ಲ ಅವ್ರಿಗೆ, ಮತ್ತೆ ಬರೆಯಕ್ಕೂ ಆಗಲ್ಲ. ಸೊ ಫಸ್ಟ್ ಮಕ್ಳು ಏನ್ ಮಾಡ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಹಿಂದಿನ ದಿನ ಏನ್ ಮಾಡ್ಬೇಕು ಅಂದ್ರೆ ನಿದ್ದೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಪೂರ್ತಿ ಫುಲ್ ಮಲ್ಕೊಬಿಡೋದಲ್ಲ. 9 ಗಂಟೆಯಿಂದ ಬೆಳಿಗ್ಗೆ 7 ಗಂಟೆವರೆಗೂ ನಿದ್ದೆ ಮಾಡೋದಲ್ಲ ಅಲ್ಲ, ಮಿನಿಮಮ್ ಸ್ಲೀಪ್ ಏನಿದೆ 5 to 6 hours ಅಷ್ಟು ಮಾಡಿ ಅವರು ಬೆಳಗ್ಗೆದ್ದು ಬೇಗ ಫ್ರೆಶ್ ಅಪ್ ಆಗ್ಬೇಕು ಸರ್. ಬಿಕಾಸ್ ಫ್ರೆಶ್ ಅಪ್ ಆಗಿದ ತಕ್ಷಣ ಮೈಂಡ್ ಫ್ರೀ ಆಗುತ್ತೆ. ಫ್ರೆಶ್ ಅಪ್ ಆಗಿ ಅವ್ರು ಏನಿದೆ ಪೂಜೆ ಮಾಡ್ಕೊಂಡು ಏನಿದೆ, ಆಮೇಲೆ ಅವ್ರ ಪೇರೆಂಟ್ಸ್ ಇರ್ತಾರೆ, ಅವರಿಂದ ಆಶೀರ್ವಾದ ತಕೊಂಡು ಏನಿದೆ ಸ್ವಲ್ಪ ಪಾಸಿಟಿವ್ ವೈಬ್ಸ್ ಅನ್ನು ಬೆಳೆಸ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ತಿಂಡಿ ಮಾಡ್ಬೇಕು ಸರ್. ಬ್ರೇಕ್ಫಾಸ್ಟ್ ತುಂಬಾ ಜನ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ಪರೀಕ್ಷೆ ಗಾಬರಿಯಲ್ಲಿ ಗಡಿಬಿಡಿಯಲ್ಲಿ ಏನ್ ಮಾಡ್ತಾರೆ, ನಾಷ್ಟಾ ಮಾಡಲ್ಲ, ಬ್ರೇಕ್ಫಾಸ್ಟ್ ಮಾಡಲ್ಲ, ಹಾಗೆ ಹೊಂಟೋಗ್ತಾರೆ. ನಾನು ಕೇಳಿದೀನಿ, ನಂಗೆ ಹೊಟ್ಟೆ ಹಸಿತಿಲ್ಲ, ಪರೀಕ್ಷೆ ಏನ್ ಮಾಡ್ಬೇಕು, ಹೊಟ್ಟೆ ಹಸಿತಿಲ್ಲ, ನಾನು ಟಿಫನ್ ಮಾಡಲ್ಲ, ಬಂದು ಊಟ ಮಾಡ್ತೀನಿ ಅನ್ನೋರು ಇರ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ಗ್ಲೂಕೋಸ್ ಲೆವೆಲ್ ಕಮ್ಮಿ ಆದಾಗ ಎಕ್ಸಾಮ್ ಹಾಲ್ ಅಲ್ಲಿ ಅವ್ರಿಗೆ ನೆನಪೇ ಬರಲ್ಲ. ಓದಿರ್ತಾರೆ, ಅದು ನೆನ್ಪು ಬರಲ್ಲ, ಬಿಕಾಸ್ ಹೊಟ್ಟೆಲ್ ಏನು ಇರಲ್ಲ. ಹೌದು. ಸೊ ತಲೆನೂ ಕೂಡ ವರ್ಕ್ ಆಗಲ್ಲ, ತಲೆ ಸುತ್ತಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರು ಏನ್ ಮಾಡ್ಬೇಕು, ತಿಂಡಿ ಮಾಡ್ಕೊಂಡು ಬೆಳಗ್ಗೆ ಹೋಗಿರ್ಬೇಕು. ಅಂಡ್ ಎಕ್ಸಾಮ್ ಸೆಂಟರ್ ಅಲ್ಲಿ ಸರ್, ಎಕ್ಸಾಮ್ ಸೆಂಟರ್ ಹೋಗಕ್ಕಿಂತ 1 hour ಮುಂಚೆನೆ ಫಸ್ಟ್ ಇರ್ಬೇಕಲ್ಲಿ. ಬಿಕಾಸ್ ಫಸ್ಟ್ ಎಕ್ಸಾಮ್ ಇರೋದ್ರಿಂದ ಎಲ್ಲಾ ಮಕ್ಳಿಗೆ ಗಾಬರಿ ಇರುತ್ತೆ. ಅರ್ಜೆಂಟ್ ಅಲ್ಲಿ ಹೋಗಿ ಆನ್ಸರ್ಸ್ ಎಲ್ಲ ಮರೆಯಕ್ಕಿಂತ ಮುಂಚೆನೆ ಅವ್ರು ಏನ್ ಮಾಡ್ಬೇಕು ಅಂದ್ರೆ 1 hour ಮುಂಚೆ ಇರಬೇಕು. ಎಕ್ಸಾಮ್ ಸೆಂಟರ್ ಯಾವ್ದು ನೋಡ್ಕೋಬೇಕು. ಮತ್ತೆ ಅಲ್ಲಿ ಲಿಸ್ಟ್ ಹಾಕಿರ್ತಾರೆ ಸರ್ ಆಚೆ, ನಿಮ್ಗೆ ಗೊತ್ತಿರುವ ಹಾಗೆ ನೋಟಿಸ್ ಬೋರ್ಡ್ ಮೇಲೆ ರಿಜಿಸ್ಟರ್ ನಂಬರ್ ವೈಸ್ ಪ್ರಕಾರ ಯಾವ ರೂಮ್ ಅಲಾಟ್ ಆಗಿದೆ ಅಂತ ಹೇಳಿರ್ತಾರೆ. ಆ ರೂಮ್ ಅನ್ನು ಹುಡ್ಕೊ ಆರಾಮಾಗಿ ಹೋಗ್ಬೇಕು. ಗಡಿಬಿಡಿ ಎಲ್ಲಾ ಮಕ್ಳು ತುಂಬಿರ್ತಾರೆ, ಆರಾಮಾಗಿ ಹೋಗಿ ನೆಮ್ಮದಿಯಿಂದ ಕಾಮಿಂದ ಯಾವ್ದು ರೂಮ್ ನಂಬರ್ ಹಾಕಿದಾರೆ ಅಂತ ನೋಡ್ಕೋಬೇಕು. ಆಮೇಲೆ ಆ ಪ್ಲೇಸ್ ಅಲ್ಲಿ ಹೋಗಿ ಕೂತ್ಕೋಬೇಕು ಸರ್. ಅಂಡ್ ಅದ್ರ ಜೊತೆಯಲ್ಲಿ ಹೋಗಕ್ಕಿಂತ ಮುಂಚೆ ಅದ್ರ ಜೊತೆಯಲ್ಲಿ ಒಂದು ವಾಟರ್ ಬಾಟಲ್ ತಗೊಂಡ್ ಹೋಗ್ಬೇಕು. ಅದು ಟ್ರಾನ್ಸ್ಪರೆಂಟ್ ಇದ್ರೆ ಒಳ್ಳೇದು, ಬಿಕಾಸ್ ವಾಟರ್ ಬಾಟಲ್ ಟ್ರಾನ್ಸ್ಪರೆಂಟ್ ಇದ್ರೆ ಒಳ್ಳೇದು. ಅದ್ರ ಜೊತೆಯಲ್ಲಿ ಪೆನ್, 2 ಪೆನ್, 2 to 3 ಪೆನ್ಸ್, ಬಾಲ್, ಡಾಟ್ ಪಾಯಿಂಟ್ ಜೆಲ್ ಪೆನ್ ತಗೊಂಡ್ ಹೋಗ್ಬಾರ್ದು, ಬ್ಲೂ ಪೆನ್ ತಗೊಂಡ್ ಹೋಗ್ಬೇಕು. ಅದ್ರ ಜೊತೆಯಲ್ಲಿ ಪೆನ್ಸಿಲ್, ಸ್ಕೇಲ್ ಅವ್ರಿಗೆ ಏನ್ ಬೇಕು ಅದು ಕ್ಯಾರಿ ಮಾಡ್ಬೇಕು. ಜಾಮೆಟ್ರಿ ಬಾಕ್ಸ್ ಅಲೋ ಇರಲ್ಲ, ಸೊ ಜಾಮೆಟ್ರಿ ಬಾಕ್ಸ್ ಅನ್ನು ತಗೊಂಡ್ ಹೋಗ್ಬಾರ್ದು. ಬಟ್ ಸ್ಪೆಷಲಿ ಹಾಲ್ ಟಿಕೆಟ್ ಅನ್ನು ಮರೀತಾರೆ ಸರ್. ಆ ಹಾಲ್ ಟಿಕೆಟ್ ಅನ್ನು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು, ಕ್ರಾಸ್ ಚೆಕ್, ಡಬಲ್ ಚೆಕ್ ಮಾಡ್ಬೇಕು. ಯಾವಾಗ ನೀವು ಮನೆ ಬಿಡ್ತೀರಾ ಆವಾಗ ಡಬಲ್ ಚೆಕ್ ಮಾಡ್ಕೊಂಡು ಎಲ್ಲಾ ನೀವು ಐಟಮ್ಸ್ ತಗೊಂಡು ಹೋಗಿದ್ದೀರಾ ಅಂತ ನೋಡ್ಕೊಂಡು ಎಕ್ಸಾಮ್ ಸೆಂಟರ್ಗೆ ಅಲ್ಲಿಂದ ಮನೆ ಬಿಡ್ಬೇಕು ಸರ್. ಹೌದು. ಅಷ್ಟೇ ಅಲ್ಲ ಮೊಯಿನ್, ಈಗ ಪರೀಕ್ಷೆ ಒಳಗಡೆ ಕುಂದ್ಕೊಂಡಾಗೂ ಕೂಡ, ಕೊಠಡಿ ಒಳಗಡೆ ಕುಂದ್ಕೊಂಡಾಗೂ ಕೂಡ ಅವರು ಮೊದಲನೇದಾಗ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಅವ್ರ ಎಲ್ಲಿ ಪ್ಲೇಸ್ ಅಲರ್ಟ್ ಆಗಿರ್ತದೆ ಕುಂದ್ಕೊಂಡಾಗ ಅವರ ಬೆಂಚಸ್ ನ ಚೆಕ್ ಮಾಡ್ಕೋಬೇಕು. ಕೆಲವೊಂದ್ಸಲಿ ಬೇರೆ ಯಾವ್ದೋ ಚೀಟಿಗಳು ಇರ್ತವೆ, ಇಂತ ಎಲ್ಲ ಇರುವಂತ ಸಂದರ್ಭ ಇರ್ತದೆ. ಆತರ ಏನಾದ್ರು ಚೀಟಿಗಳಿದ್ರೆ ಅದನ್ನ ತಕ್ಷಣ ತಗೊಂಡೋಗಿ ಅವರು ಡಸ್ಟ್ಬಿನ್ ಗೆ ಹಾಕ್ಬಿಟ್ಟು ಬರುವಂತ ಕೆಲಸ ಮಾಡ್ಬೇಕು. ಇನ್ನೊಂದೇನ್ ಸರ್, ಇನ್ನೊಂದೇನಂದ್ರೆ ಈಗ ಮಕ್ಳು ತುಂಬಾ ಜನ ನಾನ್ ನೋಡಿರೋ ಪ್ರಕಾರ ಎಕ್ಸಾಮ್ ಏನೀಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1 hour ಹಿಂದೆನೆ ಫುಲ್ ಬುಕ್ಸ್ ಎಲ್ಲ ಯಾವತ್ತೂ ಮಾಡಬಾರ್ದು. ಅದು ಏನ್ ಯಾಕೆ ಅದು ಅಂತಂದ್ರೆ ಆ ಟೈಮ್ ಅಲ್ಲಿ ಅವ್ರು ಓದೋದ್ರಿಂದ ಆಗುತ್ತೆ, ಅವ್ರು ಓದಿದ್ದು ಮರೆಯುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಒಂದು 1/2 hour ಅಥವಾ 1 hour ಅವ್ರು ಆರಾಮಾಗಿ ಕೂಲ್ ಆಗಿದ್ದಷ್ಟು ಅವ್ರಿಗೆ ಕಾನ್ಫಿಡೆಂಟ್ ಅನ್ನುವಂಥದ್ದು ಇರ್ತದೆ. ಇಲ್ಲ ಅಂದ್ರೆ ಏನಾಗುತ್ತೆ, ಅವ್ರು ಅರಿಬಿಯಲ್ಲಿ ಓದೋದ್ರಿಂದ ಓದಿದ್ದು ಕೂಡ ಮರೆಯುವಂತ ಅವಕಾಶಗಳು ಜಾಸ್ತಿ ಇರ್ತವೆ. ಮೊಯಿನ್, ಇನ್ನೊಂದೇನಂದ್ರೆ ಸರ್, ಫಸ್ಟ್ ಲೈಫ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಅನ್ನೋದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಮಕ್ಕಳಿಗೆ ಗಾಬರಿ ಅನ್ನೋದು ಹಾಗೆ ಆಗುತ್ತೆ. ಗಾಬರಿ ಹಾಗೆ ಆಗ್ತಾರೆ. ಎಷ್ಟೇ ಬುದ್ಧಿವಂತ ಇದ್ರು ಅವನು, ಎಷ್ಟೇ ಓದಿದ್ರು ಅವನು, ಫಸ್ಟ್ ಎಕ್ಸಾಮ್ ಇರೋದ್ರಿಂದ, ದಟ್ ಇಸ್ ಕನ್ನಡ ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ ಸೆಂಟರ್ ಹೋಗಿದ ತಕ್ಷಣ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ, ಎಲ್ಲಾ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಇದು ಕಾಮನ್ ಆಗಿರೋದು, ನಮ್ಗೆಲ್ಲ ಫೀಲ್ ಆಗಿದೆ. ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ, SSLC ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ನಮಗೂ ಕೂಡ ಆತರ ಅನ್ಸ್ತಿತ್ತು. ಈಗ್ಲೂ ಕೂಡ ಮಕ್ಳಿಗೆ ಆಗುತ್ತೆ. ಅವಾಗ ಏನು ಗಾಬರಿ ಆಗೋದು ಅವಶ್ಯಕತೆ ಇಲ್ಲ, ಅದೆಲ್ಲ ಕಾಮನ್ ಇರುತ್ತೆ. ಸೊ ಅವಾಗ 5 minutes ಕಾಮ್ ಆಗಿ ನಿಂತ್ಕೊಬಿಟ್ಟು ಅವ್ರನ್ನ ಆಲ್ ಇಸ್ ವೆಲ್ ಅಂತ ಹೇಳ್ಕೊಬಿಟ್ಟು ಸೆಲ್ಫ್ ಆಗಿ ಸೆಲ್ಫ್ ಮೋಟಿವೇಶನ್ ಮಾಡ್ಕೋಬೇಕು. ಅವಾಗ ಬೇರೆ
ಯಾರು ಕೂಡ ಬರಲ್ಲ ಮತ್ತೆ ಹೇಳ್ಕೊಡಕ್ಕೂ ಬರಲ್ಲ. ಸೊ ಸೆಲ್ಫ್ ಮೋಟಿವೇಶನ್ ಇಂದ ಅವ್ರು ಹೋಗಿ ಎಕ್ಸಾಮ್ ಅಲ್ಲಿ ಬರ್ಬೇಕು ಸರ್. ಈಗ ಇನ್ನೊಂದೇನಂದ್ರೆ ಸರ್, ಎಕ್ಸಾಮ್ ಹಾಲ್ ಹೊಂಟೋಗ್ತಾರೆ, ಎಕ್ಸಾಮ್ ರೂಮ್ ಅಲ್ಲಿ ಏನ್ ಮಾಡ್ಬೇಕು, ಏನೆಲ್ಲ ಅವರು ನಾನು ಅವಾಗಲೇ ಹೇಳಿದ್ರಲ್ಲ, ಮೊದಲನೇದಾಗ ಅವ್ರು ಲೋ ಕುಂತ್ಕೊಂತಿದ್ದಂಗೆ ಅವ್ರ ಬೆಂಚಸ್ ಚೆಕ್ ಮಾಡ್ಕೊಂಡು ಬೈ ಚಾನ್ಸ್ ಏನಾದ್ರು ಯಾವ್ದನ್ನ ಚೀಟಿ ಗುಟಿ ಏನಾದ್ರು ಇದಾವ ಅಂತ ನೋಡ್ಕೊಂಡು ಅದನ್ನ ಡಸ್ಟ್ಬಿನ್ ಅಲ್ಲಿ ಹಾಕ್ಬೇಕು. ಎರಡನೇದು ಅವ್ರ ಆಲ್ ಟಿಕೆಟ್ ಅನ್ನ ಚೆಕ್ ಮಾಡ್ಕೋಬೇಕು. ಅವ್ರ ಆಲ್ ಟಿಕೆಟ್ ಏನಿರ್ತದೆ, ಅಲ್ಲಿ ರಿಜಿಸ್ಟರ್ ನಂಬರ್ ಏನಿರ್ತದೆ ಅದನ್ನ ಚೆಕ್ ಮಾಡ್ಕೋಬೇಕು. ಇನ್ನ ಮೂರನೇದು ಏನು ಅಂತಂದ್ರೆ, ಈ ಕೊಠಡಿ ಮೇಲ್ವಿಚಾರಕರು ಏನಿರ್ತಾರೆ, ಸೂಪರ್ವೈಸರ್, ಅವರು ಕೊಡುವಂತಹ ಸೂಚನೆಗಳನ್ನ ಪಾಲಿಸ್ಬೇಕು. ಅವರು ಏನು ರೋಲ್ ನಂಬರ್ ಹಾಕಿ ಅಂತಾರೆ ಅಥವಾ ಅವ್ರು ಏನು ನಿರ್ದೇಶನ ಕೊಡ್ತಾರೆ ಅದನ್ನ ನೀಟಾಗಿ ಅವ್ರು ಏನ್ ಮಾಡ್ಬೇಕು, ಅದನ್ನ ಪಾಲಿಸ್ಬೇಕು. ಅದೆಲ್ಲ ನೋಡಿದಾದ್ಮೇಲೆ ಕ್ವಶನ್ ಪೇಪರ್ ಸಿಗುತ್ತೆ, ಅವರಿಗೆ ಆನ್ಸರ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ಮೇಲೆ ಮೊದಲನೇದಾಗಿ ಪ್ರಶ್ನೆಯನ್ನ ನೀಟಾಗಿ ಅರ್ಥ ಮಾಡ್ಕೋಬೇಕು. ಮೇನ್ ಅವ್ರ ಪ್ರಶ್ನೆಯನ್ನ ನೀಟಾಗಿ ಅರ್ಥ ಮಾಡ್ಕೊಂಡು ಅದಕ್ಕೆ ಉತ್ತರವನ್ನ ಬರೆಯೋದಕ್ಕೆ ಪ್ರಾರಂಭಿಸ್ಬೇಕು. ಅಷ್ಟೇ ಅಲ್ಲ, ಮತ್ತೆ ಇನ್ನೊಂದ್ಸಲಿ ಏನಾಗುತ್ತೆ, ಕೆಲವೊಂದ್ಸಲಿ ಮಕ್ಕಳಿಗೆ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿರೋದಿಲ್ಲ, ಅವ್ರೇನ್ ಮಾಡ್ತಾರೆ, ಅದರಲ್ಲಿ ಇದೇನೋ ಗೊತ್ತೇ ಆಗ್ತಿಲ್ವಲ್ಲ ಪ್ರಶ್ನೆ ಅಂದ್ಬಿಟ್ಟು ಅದರಲ್ಲೇ ಸಮಯವನ್ನ ವ್ಯರ್ಥ ಮಾಡ್ಬಿಡ್ತಾರೆ. ಆ ರೀತಿ ಮಾಡ್ಬಾರ್ದು. ಏನ್ ಮಾಡ್ಬೇಕು ಅಂತಂದ್ರೆ, ಆ ಪ್ರಶ್ನೆಗೆ ಉತ್ತರ ಗೊತ್ತಾಗ್ತಿಲ್ವಾ, ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗ್ಬೇಕು. ಆಮೇಲೆ ಇನ್ನೂ ಕೆಲವೊಬ್ರು ಮಕ್ಳು ಏನ್ ಮಾಡ್ತಾರೆ, ಸ್ವಲ್ಪ ಸ್ಪೇಸ್ ಬಿಟ್ಟು ಬರೀತಾರೆ. ಸೊ ಆ ರೀತಿ ದಯವಿಟ್ಟು ಬರಿಬೇಡಿ ಮಕ್ಳೇ. ನಿಮ್ಗೆ ಏನ್ ಗೊತ್ತಿರುತ್ತೆ, ಮೊದಲ ಆದ್ಯತೆ ಗೊತ್ತಿರುವಂತ ಪ್ರಶ್ನೆಗಳಿಗೆ ಮಾತ್ರ ಕೊಡಿ. ಯಾವ ಪ್ರಶ್ನೆಗೆ ಉತ್ತರ ಗೊತ್ತಿದೆಯೋ ಅದಕ್ಕೆ ಉತ್ತರವನ್ನ ಬರೀತಾ ಹೋಗಿ. ಕ್ವಶನ್ಸ್ ಅನ್ನ ನೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಜಾಸ್ತಿ ಸಮಯವನ್ನ ವ್ಯರ್ಥ ಮಾಡಬೇಡಿ. ಮತ್ತೆ ಸರ್ ಅವಾಗಲೇ ಹೇಳ್ದಂಗೆ ಪೆನ್ಗಳನ್ನ ಕರೆಕ್ಟ್ ಆಗಿ ತಗೊಂಡಿರ್ಬೇಕು. 2 ಸೆಟ್ ಪೆನ್ ಇದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಮತ್ತೆ ಇನ್ನೊಂದೇನು ಅಂತಂದ್ರೆ, ಪರೀಕ್ಷೆ ಬರೆಯುವಂತ ಸಂದರ್ಭದಲ್ಲಿ ನೀವು ಕಾನ್ಫಿಡೆಂಟ್ ಎಷ್ಟಿರ್ತೀರಾ ಅಷ್ಟು ನಿಮ್ಗೆ ಒಳ್ಳೇದು. ಆಯ್ತಾ, ನೀವು ಹಾಗಾಗಿ ಏನ್ ಮಾಡ್ಬೇಕು, ನೀವು ಕಾನ್ಫಿಡೆಂಟ್ ಇಂದ ಪರೀಕ್ಷೆನ ಬರೆಯುವಂತದ್ನ ಅಳವಡಿಸ್ಕೋಬೇಕು. ಎಲ್ಲ ಎಕ್ಸಾಮ್ ಆದ್ಮೇಲೆನೆ ಸರ್, ಫಸ್ಟ್ ಅವರು ಲಾಸ್ಟ್ ಒಂದು 5 ಮಿನಿಟ್ಸ್ ಇದ್ದೇ ಇರುತ್ತೆ ಎಲ್ಲ ಚೆಕ್ ಮಾಡ್ಲಿಕ್ಕೆ. ಇವ್ರು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಪೇಪರ್ ಕೊಟ್ಬಿಟ್ಟು ಬಂದ್ಬಿಡ್ತಾರೆ. ಆತರ ಮಾಡಬಾರ್ದು. ಅವ್ರೆಲ್ಲ ರೀಚೆಕ್ ಮಾಡ್ಬೇಕು. ಯಾವಾಗ್ಲೂ ಕೂಡ ಏನು ಎಲ್ಲ ಗೊತ್ತಿದ್ರು ಎಲ್ಲಾದ್ರೂ ಒಂದ್ ಕಡೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ಸೊ ಆ ಮಿಸ್ಟೇಕ್ ಅನ್ನು ಇವರು ಸೆಲ್ಫ್ ವ್ಯಾಲ್ಯೂಯೇಟ್ ಮಾಡ್ಬೇಕು ಅಂತ ನಾನು ಅನ್ಕೋತೀನಿ ಸರ್. ಲಾಸ್ಟ್ 5 ಮಿನಿಟ್ಸ್ ಏನಿರುತ್ತೆ, ಆನ್ಸರ್ ಬುಕ್ಲೆಟ್ ಅನ್ನು ಅವರೇ ಓಪನ್ ಮಾಡಿ ಕ್ವಶನ್ ಆನ್ಸರ್ ಕರೆಕ್ಟ್ ಬರ್ದಿದ್ದೀನ ನಾನು ಆಸ್ ಎ ವ್ಯಾಲ್ಯೂಯೇಟರ್, ನಾನು ಕರೆಕ್ಟ್ ಬರ್ದಿನ ಅಂತ ಅವರೇ ಚೆಕ್ ಮಾಡ್ಕೊಬಿಟ್ಟು, ಎಸ್ ನನ್ಗೆ ಇಲ್ಲಿ 2 ಮಾರ್ಕ್ಸ್ ಬರುತ್ತೆ, 1 ಮಾರ್ಕ್ಸ್ ಬರುತ್ತೆ, 2 ಮಾರ್ಕ್ಸ್ ಬರುತ್ತೆ ಅಂತ ಅವರೇ ಚೆಕ್ ಮಾಡ್ಕೊಂಡು ಟೋಟಲ್ ಮಾರ್ಕ್ಸ್ ಅವರೇ ಅಲ್ಲೇ ಕೌಂಟ್ ಮಾಡ್ಬಿಟ್ಟು ಪೇಪರ್ ಬುಕ್ಲೆಟ್ ಕೊಟ್ಬಿಟ್ಟು ಬಂದ್ಬಿಡ್ಬೇಕು. ಆಚೆ ಬಂದಿದ ತಕ್ಷಣ ಅವ್ರ ಟೀಚರ್ ಸಿಕ್ಕಿದ್ರೆ ಹೇಳ್ಬೇಕು, ಸರ್ ಔಟ್ ಆಫ್ ಔಟ್ ಬರುತ್ತೆ ಸರ್ ಅಂತ. ಆ ಕಾನ್ಫಿಡೆನ್ಸ್ ಇಂದ ಮಕ್ಳು ಬರ್ಬೇಕು ಅಂತ ನಾನು ಅನ್ಕೊಂಡಿದೀನಿ ಸರ್. ಬಿಕಾಸ್ ತುಂಬಾ ಮಕ್ಳು ಕೇಳಿದೀನಿ ಸರ್, ಎಷ್ಟು ಬರುತ್ತೆ ಅಂದ್ರೆ, ಗೊತ್ತಿಲ್ಲ ಸರ್, ರಿಸಲ್ಟ್ ಬಂದಾಗ ನೋಡೋಣ ಅಂತ ಹೇಳ್ತಾರೆ. ಅವಾಗ ಅದ್ರ ಅರ್ಥ ಏನಂದ್ರೆ, ಆ ಮಗು ಏನು ಅಟೆಂಡ್ ಮಾಡಿಲ್ಲ ಅಂತ ಅರ್ಥ. ಅವ್ನ್ ಏನಾದ್ರು ಪರ್ಫೆಕ್ಟ್ ಆಗಿ ಅಟೆಂಡ್ ಮಾಡಿದ್ರೆ ಅವ್ನು ಎಕ್ಸಾಕ್ಟ್ ಆಗಿ ಹೇಳ್ತಾನೆ, ಸರ್ ನನ್ಗೆ 2 ಮಾರ್ಕ್ಸ್ ಹೋಗುತ್ತೆ, ಎಷ್ಟು 68 ಬರುತ್ತೆ ಸರ್, 78 ಬರುತ್ತೆ ಸರ್ ಅಂತ ಅವ್ನು ಎಕ್ಸಾಕ್ಟ್ ಆಗಿ ಇಷ್ಟೇ ಮಾರ್ಕ್ಸ್ ಬರುತ್ತೆ ಅಂತಾನು ಕೂಡ ಹೇಳ್ತಾನೆ ಅಲ್ವಾ ಸರ್. ಆಮೇಲೆ ಇನ್ನೊಂದು ಮಕ್ಕಳು ಕೆಲವರು ನಾವು ಅವಲೇ ಊಟ ತಿಂಡಿ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಅದನ್ನ ಅವರು ಎಕ್ಸಾಮ್ ಹೋಗೋ ಮೊದಲನೇ ದಿನ ಅಲ್ಲ, ವಿತಿನ್ ಒಂದು 3 ಡೇಸ್ ಗಿಂತ ಮುಂಚೆನೆ ಅದನ್ನ ಅವರು ಮಾಡಿರ್ಬೇಕು. ಯಾಕಂದ್ರೆ ಅವ್ರ ಆರೋಗ್ಯದ ಕಡೆನೂ ಕೂಡ ಅವ್ರು ಗಮನ ಕೊಡ್ಬೇಕು. ಯಾಕಂದ್ರೆ 3-4 ದಿನದ ಮುಂಚೆ ಅವರು ಊಟ ತಿಂಡಿ ಕರೆಕ್ಟ್ ಆಗಿ ಮಾಡ್ತಾರೆ. ಎಕ್ಸಾಮ್ ನಾಳೆ ಅಂದ್ರೆ ಇವತ್ತು ಅವರು ಹೆಲ್ತ್ ಅಪ್ಸೆಟ್ ಆಗುವಂತ ಅವಕಾಶಗಳು ಇರ್ತವೆ. ಸೊ ಹಾಗಾಗಿ ನೀವು ಮಕ್ಕಳೇ ಏನು ಈಗ ಎಕ್ಸಾಮ್ ಶುಕ್ರವಾರ ಇದೆ ಅಂತಂದ್ರೆ, ಆ 2-3 ಡೇಸ್ ಮೊದಲೇನೆ ನೀವು ಊಟ ತಿಂಡಿ ನಿದ್ದೆ ಇದನ್ನ ಕರೆಕ್ಟ್ ಆಗಿ ಮಾಡಿ. ಯಾಕಂದ್ರೆ ಅದು ಕೂಡ ನೀವು ಎಕ್ಸಾಮ್ ಬರೆಯುವಂತದ್ದು ಎಷ್ಟು ಮುಖ್ಯ ಇದೆಯೋ, ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಮಕ್ಕಳೇ. ಸರ್ ಅಂಡ್ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಸರ್, ಈಗ ನಾವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಪೇಪರ್ ಸಿಗ್ತಿದೆ, ಅದು ಇದು ಅಂತ. ಹೌದು, ನಾನು ಕೂಡ ನೋಡಿದೆ ಅದು. ಹೌದು, ಈ ಸಾಮಾಜಿಕ ಜಾಲತಾಣಗಳಲ್ಲಿ ಪೇಪರ್ ಲೀಕ್ ಸಿಕ್ತು, ಅದು ಇದು ಅಂತ. ಅದು ಎಲ್ಲಾ ಫೇಕ್ ಸರ್. ಅದು ಗೊತ್ತಿರುವ ಹಾಗೆ ಎಲ್ಲಾ ಪೇಪರ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಫುಲ್ ಎಡಿಟಿಂಗ್ ಮಾಡಿರ್ತಾರೆ ಸರ್ ಅವರು. ಬಂದೇ ಇರಲ್ಲ. ಬಿಕಾಸ್ ನಿಮ್ಗೆ ಗೊತ್ತು ಫೈನಲ್ ಎಕ್ಸಾಮ್ ಬರೋಂಥದ್ದು ಯಾವಾಗ ಅಂತ. ಆ ಪೇಪರ್ ಲೀಕ್ ಆಗುವಂತದ್ದು ತುಂಬಾ ಕಷ್ಟ ಇದೆ ಸರ್. ಬಿಕಾಸ್ ಅಷ್ಟು ಸ್ಟ್ರಿಕ್ಟ್. ಬಿಕಾಸ್ DC ಆಫೀಸ್ ಇಂದಾನೆ ಆ ಬಂಡಲ್ ತಗೋ ಬಂದ್ಬಿಟ್ಟು ಎಕ್ಸಾಮ್ ಸೆಂಟರ್ ಅಲ್ಲಿ ಓಪನ್ ಮಾಡುವಂತದ್ದು, ಏನ್ ಎಕ್ಸಾಮಿನರ್ ಇನ್ಚಾರ್ಜ್ ಇರ್ತಾರೆ ಅವರು. ಸೊ ಅದನ್ನು ನಾವು ಅನ್ಕೋಬೇಕು. ಮಕ್ಕಳು ಯಾವತ್ತೂ ಕೂಡ ನಮ್ಗೆ ಪೇಪರ್ ಸಿಗುತ್ತೆ, ನಾವು ಓದ್ಕೊಬಿಡ್ತೀವಿ ಅನ್ನೋ ಮಟ್ಟದಲ್ಲಿ ಏನು ಓದ್ದಲೆ ಡೈರೆಕ್ಟ್ ಎಕ್ಸಾಮ್ ಆಗಿ ಹೋಗಿ ನಾನು ಬರಿತೀನಿ ಅಂತ ಅನ್ಕೋಬಾರ್ದು. ನೀವು ಖಂಡಿತ ಪ್ರಾಕ್ಟೀಸ್ ಮಾಡಿ. ನಮ್ಗೆ ಯಾರೋ ಪೇಪರ್ ಕೊಡ್ತಾರೆ ಅಥವಾ ನಮ್ಗೆ ಪೇಪರ್ ಯಾರೋ ತರ್ಸ್ಕೊಡ್ತಾರೆ ಸಿಗುತ್ತೆ ಅಂತ ಭಾವನೆಯಲ್ಲಿ ಓದ್ದಲೆ ಎಕ್ಸಾಮ್ ಹಾಲ್ಗೆ ಹೋಗ್ಬೇಡಿ. ಇನ್ನೊಂದು, ನನ್ನ ಪಕ್ಕದಲ್ಲಿ ಇರೋನು, ನನ್ನ ಕ್ಲಾಸ್ ರೂಮ್ ಅಲ್ಲಿ ಯಾರೋ ಬಂದ್ ಹೆಲ್ಪ್ ಮಾಡ್ತಾನೆ, ಆ ಸ್ಕೂಲ್ ಅವ್ರು ಬಿದ್ರೆ ಅವ್ರು ಹೆಲ್ಪ್ ಮಾಡ್ತಾರೆ, ಇವ್ರು ಹೆಲ್ಪ್ ಮಾಡ್ತಾರೆ ಅನ್ಕೊಳಕ್ ಹೋಗ್ಬೇಡಿ. ನಿಮ್ ತರಾನೇ ಅವ್ರು ಅನ್ಕೊಂಡ್ ಬಂದಿದ್ರೆ ಇಡೀ ಕ್ಲಾಸ್ ಅಲ್ಲೇ ಫುಲ್ ಡಮಾರ್, ಯಾರು ಕೂಡ ಆನ್ಸರ್ ಏನು ಬರೆಯಲ್ಲ, ಎಲ್ರು ಕೂಡ ಫೇಲ್ ಆಗಿ ಹೋಗ್ತೀರಾ. ಸೊ ಯಾರು ಫೇಲ್ ಆಗ್ಬಾರ್ದು. ನಮ್ಮ ಉದ್ದೇಶ, ನಮ್ಮ ಇಂಟೆನ್ಷನ್ ನಿಮ್ಗೆಲ್ರಿಗೂ ಹೇಳ್ತಿರೋಂಥದ್ದು ಏನಂದ್ರೆ, ಚೆನ್ನಾಗಿ ಓದಿ ಒಳ್ಳೆ ಪರ್ಸೆಂಟೇಜ್ ತಗೊಂಡು ಡಿಸ್ಟಿಂಕ್ಷನ್ ಬರ್ಲಿ. ಅದೇ ರೀತಿಯಲ್ಲಿ ಡಿಸ್ಟಿಂಕ್ಷನ್ ಬಂದ್ಮೇಲೆ ನಮ್ ಜೊತೆಯಲ್ಲಿ ನೀವು ಒಂದ್ ಕಮೆಂಟು ಹಾಕಿ, ನಮ್ಮ ವಿಡಿಯೋಸ್ ಎಲ್ಲ ನೋಡಿ ನೀವೆಲ್ಲ ಇಷ್ಟು ಸಾಧನೆ ಮಾಡಿದೀರಾ ಅಂತ ನಮ್ಗೆ ತುಂಬಾ ಖುಷಿ ಆಗುತ್ತೆ.
ಅಂತ ಹೇಳ್ತೀವಿ. ಹೌದು, ನಮ್ಗೆ ಈಗ ಕಾಮೆಂಟ್ ಅಲ್ಲಿ ನೋಡ್ತಿರ್ಬೋದು ಮೊಯಿನ್, ತುಂಬಾ ಕರ್ನಾಟಕದ ಎಲ್ಲಾ ಭಾಗಗಳಿಂದ ನಮ್ಗೆ ಕಾಮೆಂಟ್ ಗಳು ಬರ್ತಾ ಇದಾವೆ. ಅವರ ಪ್ರೀತಿ ವಿಶ್ವಾಸ ನಮಗೂ ಕೂಡ ತುಂಬಾನೇ ಖುಷಿ ಕೊಡ್ತಾ ಇದೆ. ವಿದ್ಯಾರ್ಥಿಗಳೇ, ನಾವು ಕಳೆದ 1 ತಿಂಗಳಿಂದ ಏನು ಶ್ರಮವನ್ನ ಪಟ್ಟಿದೀವಿ, ಎಲ್ಲಾ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಗಳನ್ನ ಮೀಟ್ ಮಾಡಿ ಅವ್ರ ಕಡೆಯಿಂದ ಒಂದು ವಿಡಿಯೋನ ಏನ್ ಮಾಡಿಸಿದೀವಿ, ಅದು ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಮಕ್ಕಳೇ. ಹಾಗಾಗಿ ನಿಮ್ಮ ಒಂದು ಪ್ರೋತ್ಸಾಹ ನಮ್ಗೆ ಹಾಗೇನೆ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ, ಹೌದು, ತುಂಬಾ ಜನ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಲ್ಲ, ಆದ್ರೆ ವಿಡಿಯೋ ನೋಡ್ತಾ ಇರ್ತೀರಾ. ಹಾಗಾಗಿ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ನೀವೀಗ ನಿಮ್ದು 10th ಆಗುತ್ತೆ, ಅದಾದ್ಮೇಲೆ ನಿಮ್ಮ ಏನು ರಿಲೇಟಿವ್ಸ್ ಇರ್ತಾರೆ, ಫ್ರೆಂಡ್ಸ್ ಇರ್ತಾರೆ, ಅವ್ರಿಗೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು ಕೇಳಿ. ಇದರಿಂದ ನಮಗೂ ಕೂಡ ಏನಾಗುತ್ತೆ, ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳೇ, ಆಲ್ ದ ಬೆಸ್ಟ್. ನಿಮ್ಮ ಪರೀಕ್ಷೆ ತುಂಬಾ ಚೆನ್ನಾಗಾಗ್ಲಿ. ಪರೀಕ್ಷೆನ ನಾನು ಪ್ರತಿ ಸಲ ಹೇಳೋ ರೀತಿ ಏನ್ ಮಾಡಿ ಅಂದ್ರೆ ಹಬ್ಬದ ರೀತಿಯಲ್ಲಿ ಆಚರಿಸಿ. ಆಲ್ ದ ಬೆಸ್ಟ್ ಮಕ್ಕಳೇ.